श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो रविगुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतमकल्याणं हरिर्हयं कामितः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोर्ति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ದ್ವಾದಶಿ ವ್ರತಗಳ ಬಗ್ಗೆ ನಾವು ತಿಳಿತಾ ಇದ್ದೀವಿ ಪ್ರತಿನಿತ್ಯದಲ್ಲಿ. ಇವತ್ತು ದುರ್ವಾಸ ಮುನಿಗಳು ದ್ವಾದಶಿ ವ್ರತದ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಏವಂ ಮಾಘೆ ಸಿದೇ ಪಕ್ಷೆ ದ್ವಾದಶಿ ಧರಣೀಭೃತಃ. ಮಾಘ ಮಾಸದಲ್ಲಿ ಬರುವಂತಹ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ವಿಶೇಷವಾಗಿ ಭೂದೇವಿಯನ್ನ ಉದ್ಧರಿಸಿದಂತಹ ವರಾಹ ದ್ವಾದಶಿ ಅಂತ ಹೇಳಿ ಅವತ್ತನ್ನು ಕರೀತಾ ಇದ್ದಾರೆ. ನಾವು ದ್ವಾದಶಿ ವ್ರತದ ಬಗ್ಗೆ ಹಿಂಗೆಲ್ಲ ಹೇಳಿದ್ದೀವಲ್ಲ, ಆ ರೀತಿಯಾಗಿ ಎಲ್ಲವನ್ನ ಮಾಡಬೇಕು. ಪ್ರಾಕೃತ್ತೇನ ವಿಧಾನೇನ ಸಂಕಲ್ಪ ಸ್ಥಾನಮೇವಚ. ಗ್ರಂಥಕಾರರ ಅಭಿಪ್ರಾಯ ನೋಡಿ, ವೇದವ್ಯಾಸ ದೇವರು ಎಷ್ಟು ಸುಂದರವಾಗಿ ಹೇಳ್ತಾರೆ. ಹಿಂದೆ ನಾವೇನು ಹೇಳಿದ್ದೇವೋ ದ್ವಾದಶಿ ವ್ರತದ ಬಗ್ಗೆ, ಆ ರೀತಿಯಾಗಿ ದಶಮಿ ಒಂದು ಹೊತ್ತು ಊಟ ಮಾಡಬೇಕು, ರಾತ್ರಿ ಊಟ ಇಲ್ಲ. ಏಕಾದಶಿ ದಿವಸ ಪೂರ್ಣ ಉಪವಾಸ. ನಾವಿಂದೆಲ್ಲ ಹೇಳಿದ್ದೀವಿ. ಆ ರೀತಿಯಾಗಿ ಭಗವಂತನ ಧ್ಯಾನ ಮಾಡುವಂಥದ್ದು, ಭಗವಂತನ ಕಥೆಯನ್ನ ಕೇಳುವಂಥದ್ದು, ಇವೆಲ್ಲವನ್ನ ಮಾಡಿ ಮುಂದೊಂದು ಮಾತು ಹೇಳ್ತಾರೆ. ನೀರು ತುಂಬಿರುವಂತಹ ಕಲಶವನ್ನ ಇಟ್ಟು ಭಕ್ತಿಯಿಂದ ವರಾಹೇತಿ ಪಾದೋತು ಮಾಧವಾಯೇತಿ ವೈಕಟಿಂ, ವರಾಹಾಯ ನಮಃ ಅನ್ನೋ ರೂಪದಿಂದ ಪಾದದಿಂದ ಹಿಡಿದು ತಲೆವರೆಗೂ ಭಗವಂತನ ನಾಮಗಳಿಂದ ಸ್ತೋತ್ರವನ್ನ ಮಾಡಬೇಕು, ಅರ್ಚನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೌವರ್ಣೇ ರೌಪ್ಯ ತಾಮ್ರೇವ ಪಾತ್ರೆ ವಿಭವ ಶಕ್ತಿತಃ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಚಿನ್ನ, ಬೆಳ್ಳಿ, ತಾಮ್ರ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಕಲಶವನ್ನ ಇಟ್ಟು ಧೂಪ ದೀಪ ನೈವೇದ್ಯಗಳಿಂದ ಆ ಭಗವಂತನನ್ನ ಪೂಜಾ ಮಾಡಬೇಕಪ್ಪ. ಅದರಲ್ಲೂ ವರಾಹ ಮೂರ್ತಿಗೆ ಬಿಳಿ ವಸ್ತ್ರಗಳಿಂದ ಭಗವಂತನನ್ನ ಅರ್ಚನೆ ಮಾಡಬೇಕಂತೆ, ಬಹಳ ಪ್ರೀತಿಯಂತೆ. ಸಿತವಸ್ತ್ರೇ ಯುಗಾಶ್ಚನ್ನಂ ತಾಮ್ರಪಾತೇತು ವೈಮುನೇ. ಅಂದ್ರೆ ವರಾಹ ದೇವರಿಗೆ ಬಿಳಿ ವಸ್ತ್ರಗಳಿಂದ ಪೂಜೆಯನ್ನ ಮಾಡಬೇಕು. ತಾಮ್ರ ಪಾತ್ರೆಯಲ್ಲಿ ವಿಶೇಷವಾಗಿ ಪೂಜಾ ಮಾಡಿ ಶುಚಿಸ್ನಾತ್ವಾ ಹರಿಂ ಪೂಜ್ಯ. ರಾತ್ರಿಯೆಲ್ಲ ಏಕಾದಶಿ ಜಾಗರಣೆಯನ್ನ ಮಾಡಬೇಕು. ಮರುದಿವಸ ಬೆಳಿಗ್ಗೆ ಬೇಗ ಎದ್ದು ಭಗವಂತನ ಆರಾಧನೆಯನ್ನ ಮಾಡಿ ನೈವೇದ್ಯವನ್ನ ಮಾಡಿ ಬ್ರಾಹ್ಮಣನಿಗೆ ಭೋಜನವನ್ನ ಹಾಕಬೇಕು. ವೇದ ವೇದಾಂಗ ವಿದುಷೆ ಸಾಧುರುತ್ತಾಯ ಧೀಮತೆ. ಯಾರನ್ನು ಕರಿಬೇಕು ಭೋಜನಕ್ಕೆ ಅಂದ್ರೆ ವೇದ ವೇದಾಂಗಗಳನ್ನ ಚೆನ್ನಾಗಿ ಅರಿತಂಥವನು. ಜೊತೆಗೊಂದು ಶಬ್ದ ಬರೆದಿದ್ದಾರೆ, ಅದನ್ನ ಒತ್ತಿ ಒತ್ತಿ ಹೇಳಬೇಕು. ವಿಷ್ಣು ಭಕ್ತಾಯ ಶಾಂತಾಯ. ವಿಷ್ಣು ಭಕ್ತನಾಗಿರಬೇಕು. ಎರಡನೇ ಲಕ್ಷಣ ಶಾಂತನಾಗಿರಬೇಕು, ಕ್ರೋಧ ಇರಬಾರದು. ಅಷ್ಟೇ ಅಲ್ಲ, ಶ್ರೋತ್ರಿಯಾಯ ಕುಟುಂಬಿನೇ. ಬ್ರಾಹ್ಮಣ ಒಬ್ಬನೇ ಕರೆದು ಊಟಕ್ಕೆ ಹಾಕೋದಲ್ಲ, ಅವರ ಕುಟುಂಬದವರನ್ನ, ದೊಡ್ಡದಾಗಿರುವಂತಹ ಕುಟುಂಬ ಇರಬೇಕು ಅವನಿಗೆ. ಅಂತಹ ಬ್ರಾಹ್ಮಣನನ್ನ ಕರೆದು ವರಾಹ ರೂಪಿ ಪ್ರೀತಿಯನಾಗ್ಲಿ ಅಂತ ಹೇಳಿ ಏವಂ ಸ ಕುಂಭಂ ತಂ ದತ್ವ ಹರಿಂ ವಾರಾಹ ರೂಪಿಣಂ. ಕುಂಭವನ್ನ, ನೀರು ತುಂಬಿರುವಂತಹ ಕುಂಭವನ್ನ ಭಗವಂತ ವರಾಹ ರೂಪಿ ಭಗವಂತ ಪ್ರೀತನಾಗ್ಲಿ ಅಂತ ಹೇಳಿ ದಾನವನ್ನಾಗಿ ಕೊಡಬೇಕಪ್ಪ. ಯಾರು ಈ ರೀತಿ ಮಾಡ್ತಾರಲ್ಲ ಅವರಿಗಾಗುವಂಥ ಲಾಭ ಏನು ಅಂತ ಕೇಳಿದ್ರೆ, ಇಹ ಜನ್ಮನಿ, ಈ ಜನ್ಮದಲ್ಲಿ ಸೌಭಾಗ್ಯ, ಸಂಪತ್ತು, ಒಳ್ಳೆಯ ವರ್ಚಸ್ಸು, ಆರೋಗ್ಯ, ದಾರಿದ್ರ್ಯತನ ಹೋಗುವಂಥದ್ದು, ಸಂಪತ್ತು ಬರುವಂಥದ್ದು. ಶ್ಲೋಕದಲ್ಲೆಲ್ಲ ಹೇಳ್ತಾರೆ,
ಇಹ ಜನ್ಮನಿ ಸೌಭಾಗ್ಯಂ ಶ್ರೀಹಿ ಕಾಂತಿ ಸ್ತುಷ್ಟಿರೇವಚ ದರಿದ್ರೋ ವಿತ್ತವಾನ್ ಸದ್ಯ ಅಪುತ್ರೋ ಲಭತೆ ಸುತಂ. ಅಪುತ್ರನಾಗಿದ್ರೆ ಒಳ್ಳೆಯ ಸತ್ಪುತ್ರ ಪ್ರಾಪ್ತಿಯಾಗತ್ತೆ. ಅಲಕ್ಷ್ಮೀರ್ ನಶ್ಯತೆ ಸದ್ಯೋ ಅಲಕ್ಷ್ಮಿ ಹೋಗಿ ಲಕ್ಷ್ಮಿ ಅವನ ಮನೆಗೆ ಬರ್ತಾಳಂತೆ. ಈ ಏಕಾದಶಿ ದ್ವಾದಶಿ ವ್ರತವನ್ನ ಮಾಡೋದ್ರಿಂದ ವರಾಹ ದ್ವಾದಶಿ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯನ್ನ ವರಾಹ ದ್ವಾದಶಿ ಅಂತ ಹೇಳ್ತಾ ಕರೀತಾ ಇದ್ದಾರೆ. ಎಲ್ಲಾ ಸೌಭಾಗ್ಯವೂ ಈ ಲೋಕದಲ್ಲಿ ಅವನಿಗೆ ಸಿಗ್ತದೆ. ಇಹ ಜನ್ಮನಿ ಸೌಭಾಗ್ಯಂ ಪರಲೋಕೇ ನಿಶಾಮಯ. ಎಲ್ಲವೂ ಸಿಗ್ತದೆ, ಪರಲೋಕದಲ್ಲೂ ಎಲ್ಲ ಸಿಗ್ತದೆ. ಅದಕ್ಕೊಂದು ಇತಿಹಾಸ ಹೇಳ್ತೀನಿ ಕೇಳು, ಒಂದು ಕತೆ ಹೇಳ್ತೀನಿ ಕೇಳು ಅಂತ ಕತೆ ಹೇಳ್ತಾ ಇದ್ದ. ಪ್ರತಿಷ್ಠಾನಪುರ ಅಂತ ದೊಡ್ಡದಾಗಿರುವಂತಹ ಒಂದು ಊರು. ಅಲ್ಲಿ ವೀರಧನ್ವ ಅನ್ನುವಂತಹ ಪ್ರಸಿದ್ಧನಾದ ರಾಜ. ಅವನು ಶತ್ರು ಸಂತಾಪಕನಾದ ಆತ ನಿತ್ಯದಲ್ಲಿ ಬೇಟೆಗೆ ಹೋಗ್ತಿದ್ದ. ಕಾಡಿಗೆ ಹೋಗಬೇಕು, ದುಷ್ಟ ಮೃಗಗಳನ್ನೆಲ್ಲ ಸಂಹಾರ ಮಾಡಬೇಕು. ಹೋಗ್ತಾ ಇದ್ದಾನೆ. ಹೋದಂತಹ ಸಂದರ್ಭದಲ್ಲಿ ಋಷಿಗಳು ವಾಸ ಮಾಡುವಂತಹ ಪ್ರದೇಶಕ್ಕೆ ಹೋಗಿದ್ದಾನೆ. ಅಲ್ಲೆಲ್ಲ ಋಷಿಗಳಿಗೆ ಅನುಕೂಲ ಮಾಡಿಕೊಡ್ತಿದ್ದ ಆ ರಾಜ. ಅಲ್ಲಿ ಸಂವರ್ತಕ ಅನ್ನುವಂತಹ ಋಷಿಯ ಪುತ್ರ ವೇದಾಧ್ಯಯನ ಮಾಡುವಂಥವನು. 50 ಜನ ಸಹೋದರರು ಜಿಂಕೆಗಳ ರೂಪವನ್ನ ತಾಳಿ ಅಲ್ಲಿ ವಾಸ ಮಾಡ್ತಾ ಇದ್ದ. ಇವನು ವೀರಧನ್ವ ಇದಾನಲ್ಲ, ಅವನು ಮೃಗವೇಷದಿಂದ ಇರುವಂತಹ ಋಷಿಗಳನ್ನ ಅವನಿಗೆ ಗೊತ್ತಾಗ್ಲಿಲ್ಲ ಪಾಪ. ಯಾವುದೋ ಪ್ರಾಣಿ ಹೋಗ್ತಾ ಇದೆ ಅಂತ ಅನ್ಕೊಂಡು ಬಾಣವನ್ನ ಬಿಟ್ಟಿದ್ದಾನೆ. ಆ ಬ್ರಾಹ್ಮಣರನ್ನೆಲ್ಲ ಕೊಂದು ಹಾಕ್ಬಿಟ್ಟ. ಜಿಂಕೆಯ ರೂಪದಲ್ಲಿರುವಂತಹ ಬ್ರಾಹ್ಮಣರ ಹತ್ಯೆ ನಡೆದಿರುವಂಥದ್ದು. ಸತ್ಯತಪ ಕೇಳ್ತಾನೆ, ಯಾವ ಕಾರಣದಿಂದ ಆ ರೂಪವನ್ನ ಧರಿಸಿದ್ರವರೆಲ್ಲ? ಬ್ರಾಹ್ಮಣರಾಗೇ ಇರ್ಬೇಕಲ್ಲ, ಜಿಂಕೆ ರೂಪವನ್ನ ಧರಿಸುವಂಥದ್ದು ಏನಾಗಿದೆ ಅವರಿಗೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾರಣಂ ಕಿಂ ಸಮಾಶ್ರಿತ್ಯ ತೇ ಚಕ್ರುರ್ ಮೃಗರೂಪತಾಂ. ಅಲ್ರಿ, ರೂಪ ಯಾಕೆ ಬದಲಾವಣೆ ಯಾಕೆ ಆಗಿದೆ ಅವ್ರದ್ದು, ಅದನ್ನು ಹೇಳಬೇಕು ಅಂತ ಕೇಳಿದಾಗ ದುರ್ವಾಸರು ಉತ್ತರ ಕೊಡ್ತಾರೆ. ಒಂದ್ಸಾರೆ ಕಾಡಿಗೆ ಹೋಗಂತಹ ಸಂದರ್ಭದಲ್ಲಿ ಆಗ ತಾನೇ ಹುಟ್ಟಿದಂತಹ ತಬ್ಬಲಿಗಳಾಗಿರುವಂತಹ ಜಿಂಕೆ ಮರಿಗಳನ್ನ ನೋಡಿ ಒಬ್ಬೊಬ್ರು ಒಂದೊಂದನ್ನ ಎತ್ಕೊಂಡಿದ್ದಾರೆ, ಗುಹೆಯಲ್ಲಿ ಇಟ್ಟಿದ್ದಾರೆ. ಅವು ಸತ್ತು ಹೋಗಿದ್ದಾವೆ. ಅದರಿಂದ ದುಃಖಿತರಾದ ಅವರೆಲ್ಲರೂ ಸಮೀಪದಲ್ಲೇ ಇದ್ದಂತಹ ತಂದೆ ಬಳಿಗೆ ಹೋಗಿ ತಾವು ಮಾಡಿದಂತಹ ಮೃಗ ಹಿಂಸೆಯನ್ನ ಹೇಳಿದ್ದಾರೆ. ನಿಜವಾಗಿ ಹೇಳಿದ್ದಾರೆ. ನೋಡ್ರಿ, ನಾವು ಹಿಂಗೆ ಯಾರೂ ಇರ್ಲಿಲ್ಲ ಅಂತ ಎತ್ಕೊಂಡ್ವಿ, ಅವನ್ನ ಗುಹೆಯಲ್ಲಿ ಇಟ್ವಿ, ಆದ್ರೆ ಸ್ವಲ್ಪ ದಿವಸಕ್ಕೆ ಅವು ಸತ್ತು ಹೋಗಿದ್ದಾವೆ ಅಂತ ಹೇಳಿ ಪ್ರಾಮಾಣಿಕವಾಗಿ ತಮ್ಮ ತಂದೆ ಮುಂದೆ ಹೋಗಿ ಹೇಳಿದ್ದಾರೆ. ಋಷಿಪುತ್ರರು ಹೇಳಿದ್ರು, ನಮಗೇನ್ ಕೊಲ್ಲಬೇಕು ಅಂತ ಮನ್ಸಿರ್ಲಿಲ್ಲ, ಅಕಸ್ಮಾತ್ ಆಗಿ ಅವು ಹುಟ್ಟಿದ್ವು, ಯಾರೂ ಇರ್ಲಿಲ್ಲ, 5 ಜಿಂಕೆ ಮರಗಳನ್ನ ನಾವು ಈ ರೀತಿಯಾಗಿ ಕೊಂದಿದ್ದೀವಿ, ನಮಗೆ ತಕ್ಕ ಪ್ರಾಯಶ್ಚಿತ್ತವನ್ನ ಕೊಡಬೇಕು ನೀವು ಅಂತ ಕೇಳಿದಾಗ ಸಂವರ್ತಕ ಹೇಳ್ತಾನಂತೆ, ನಮ್ಮ ತಂದೆ ಹಿಂಸಾಸಕ್ತನಾಗಿದ್ನು, ನಾನು ಅವನಿಗಿಂತ ಹೆಚ್ಚಾಗಿ ಆಗಿದ್ದೇನೆ. ನನ್ನ ಮಕ್ಕಳಾದ ನೀವು ಆ ಪಾಪಕರ್ಮವನ್ನ ಮಾಡ್ತಾ ಇದ್ದೀರಿ. ಜಿಂಕೆಯ ಚರ್ಮವನ್ನ ಧರಿಸಿ ವ್ರತಿಗಳಾಗಿ 5 ವರ್ಷಗಳ ಕಾಲ ನೀವಿರಬೇಕು, ಆಗ ಮಾತ್ರ ನೀವು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ವಿಧಿಯನ್ನ ಹೇಳಿದ್ದಾನೆ. ಇದನ್ನ ಕೇಳಿದಂತಹ ಮಕ್ಕಳೆಲ್ಲ ಏನ್ ಮಾಡಿದ್ರು, ಜಿಂಕೆಯ ಚರ್ಮವನ್ನ ಹೊದ್ದುಕೊಂಡು ವ್ಯಾಕುಲವಿಲ್ಲದೆ, ಯಾವ್ಯಾವ ಮನಸ್ಸಿಗೆ ನೋವಿಲ್ಲದೆ, ಯಾಕೆ ತಪ್ಪು ಮಾಡಿದ್ದಾರೆ, ಆ ಪ್ರಾಯಶ್ಚಿತ್ತ ಆಗಬೇಕು ಅಂತ ಹೇಳಿ ಪರಬ್ರಹ್ಮನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ದಿವಸ ವರ್ಷ ಕಳೆದಿದೆ. ವೀರಧನ್ವ ರಾಜ ಬಂದಿದ್ದಾನೆ. ಬ್ರಾಹ್ಮಣರು ಯಾವ ರೂಪದಲ್ಲಿದ್ದಾರೆ, ಜಿಂಕೆಯ ರೂಪದಲ್ಲಿರುವಂತಹವರನ್ನ ಸಂಚಾರ ಮಾಡ್ತಾ ಇದ್ದಾರೆ. ಬಾಣ ಹೊಡೆದಿದ್ದಾನೆ. ಕೃಷ್ಣಾಂಜನವನ್ನ ಧರಿಸಿದವರಾಗಿ ಅವರು ಓಡಾಡುವಂತಹ ಸಂದರ್ಭ. ಪಾಪ ಜಿಂಕೆ ಯಾವುದು ಮತ್ತೆ ಬ್ರಾಹ್ಮಣರು ಯಾರು ಅಂತ ಹೆಂಗ್ ಗೊತ್ತಾಗತ್ತೆ? ಗೊತ್ತಾಗೋದಿಲ್ಲ. ಬಾಣ ಹೊಡೆದಿದ್ದಾನೆ, ಜಿಂಕೆ ಅಂತ ಅನ್ಕೊಂಡೇ ಹೊಡೆದಿದ್ದಾನೆ. ಆದರೆ ಅವರೆಲ್ಲರೂ ಸತ್ತು ಹೋಗಿದ್ದಾರೆ. ಶ್ಲಾಘ್ಯವಾದ ವ್ರತಗಳನ್ನ ಮಾಡುವಂತಹ ಬ್ರಾಹ್ಮಣ ಅವರನ್ನ ಸಾಯಿಸಿದ್ದಾನೆ. ರಾಜ ಭಯದಿಂದ
ನಡುಗ್ತಾ ನಡುಗ್ತಾ ಆ ಆಶ್ರಮಕ್ಕೆ ಬಂದಿದ್ದಾನೆ. ಈ ವೃತ್ತಾಂತವನ್ನೆಲ್ಲ ಹೇಳ್ದ. ನನಗೆ ಬ್ರಹ್ಮಹತ್ಯಾ ದೋಷ ಬರ್ತಾ ಇದೆ, ನನಗೆ ಗೊತ್ತಿರಲಿಲ್ಲ ಹಿಂಗಾಗ್ತದೆ ಅಂತ ಹೇಳಿ ಅಂತ ಪಾಪ ಪಾಪ ಅದನ್ನೆಲ್ಲ ಹೇಳ್ತಾರೆ ನೋಡ್ರಿ ಶ್ಲೋಕದಲ್ಲಿ. ಭೃಶಂ ಶೋಕ ಪರೀತಾತ್ಮ ರುರೋದಾತಿವ ದುಃಖಿತ. ಜೋರಾಗಿ ಹತ್ನಂತೆ, ನೋಡ್ರಿ ನನ್ ತಪ್ಪಾಗ್ಬಿಟ್ಟಿದೆ, ನನಗೆ ಗೊತ್ತಾಗ್ಲಿಲ್ಲ, ಜಿಂಕೆಯ ರೂಪದಲ್ಲಿರುವಂತಹ ಬ್ರಾಹ್ಮಣರನ್ನ ಕೊಂದಾಕಿದ್ದೇನಿ. ಸಋಷಿರ್ ದೇವತಾ ರಾತಸ್ತು ರುದಂತಂ ದೃಪಸತ್ತಮಂ. ಋಷಿಯಾಗಿರುವಂತಹ ದೇವರಾತ ಅಳ್ತಾ ಇರುವಂತಹ ರಾಜನಿಗೆ ಹೇಳ್ತಾನಂತೆ, ದೊರೆ ನೀನೇನು ಹೆದರೋ ಅವಶ್ಯಕತೆ ಇಲ್ಲ, ನಿನ್ನ ಪಾಪವನ್ನ ನಾನು ಹೋಗಲಾಡಿಸ್ತೀನಿ. ಹೌದಾ, ನನ್ನ ಪಾಪ ಹೋಗಿಸ್ತೀರಾ, ಮತ್ತೇನ್ ಮಾಡ್ಬೇಕು ನಾವು? ಅದಕ್ಕೆ ಅವ್ರು ಹೇಳಿದ್ರು, ಇಡೀ ಭೂಮಂಡಲವನ್ನ ಉದ್ಧಾರ ಮಾಡಿದಂತಹ ಆ ವರಾಹರೈವ ಏನಿದ್ದಾನಲ್ಲ, ಆ ವಿಷ್ಣುವನ್ನ, ಆ ಜನಾರ್ದನನನ್ನ ಸುತಲ ಅನ್ನುವಂತಹ ಹೆಸರಿನ ಪಾತಾಳದಲ್ಲಿ ಮುಳುಗಿದಂತಹ ಭೂದೇವಿಯನ್ನ ಉದ್ಧರಿಸಿದಂತಹ ರೂಪ ಅದು ವರಾಹ ರೂಪ. ಆ ವರಾಹ ರೂಪವನ್ನ ಚಿಂತನೆ ಮಾಡು, ಧ್ಯಾನ ಮಾಡು. ಬ್ರಹ್ಮಹತ್ಯಾ ದೋಷದಿಂದ ನೀನು ಪರಿಹಾರ ಆಗ್ತೀಯಾ? ಅಲ್ರಿ, ಧ್ಯಾನ ಮಾಡೋದು ಹೇಗೆ? ಅವನನ್ನು ಉಪಾಸನೆ ಮಾಡೋದು ಹೇಗೆ? ಯಾವುದನ್ನ ಮಾಡೋದ್ರಿಂದ ವರಾಹದೇವ ಪ್ರೀತನಾಗ್ತಾನೆ ಅಂತ ಕೇಳಿದಾಗ ಅದಕ್ಕೆ ದುರ್ವಾಸರು ಹೇಳ್ತಾರೆ, ನೋಡಪ್ಪ ವೀರಧನ್ವ ರಾಜ, ವರಾಹ ದ್ವಾದಶಿ ವ್ರತ ಅಂತ ಇದೆ, ಅದನ್ನ ಚೆನ್ನಾಗಿ ತಿಳಿದುಕೊಂಡು ಮಾಡಬೇಕು. ಅದನ್ನ ಮಾಡಿದಾಗ ಮೃತ್ಯುಕಾಲೇ ಮುನಿಶ್ರೇಷ್ಠ ಸೌವರ್ಣೇನ ವಿರಾಜತ, ನಿನಗೆ ಭಗವಂತನ ಅನುಗ್ರಹ ಆಗ್ತದೆ ಅಂತ ಹೇಳಿದಾಗ ಆ ರಾಜ ಭಕ್ತಿಯಿಂದ ವ್ರತವನ್ನ ಮಾಡಿದ್ದಾನೆ. ವ್ರತದ ಪ್ರಭಾವದಿಂದ ಮುಂದೆ ಮರಣಾನಂತರ ಒಳ್ಳೆಯ ಹೊನ್ನಿನ ವಿಮಾನ ಬಂದಿದೆ, ಅವನನ್ನ ಇಂದ್ರಲೋಕ ಕರೆದುಕೊಂಡು ಹೋಗಿದ್ದಾರೆ. ಯಾವ ತಪಸ್ಸಿಲ್ದೇ ಇರುವಂತಹ ಈ ವೀರಧನ್ವನನ್ನ ನೋಡಕೂಡುದು, ಹೇಗಿದು, ಇದು ಇಷ್ಟೊಂದು ಬರ್ಲಿಕ್ಕೆ ಹೇಗ್ ಸಾಧ್ಯ ವಿಮಾನ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರಂತೆ, ನೋಡಪ್ಪ ಇವನು ವೀರಧನ್ವ ಇದ್ದಾನಲ್ಲ, ವರಾಹ ದ್ವಾದಶಿ ವ್ರತವನ್ನ ಮಾಡಿದ್ದಾನೆ. ಪ್ರಸನ್ನೇ ಯಜ್ಞ ಪುರುಷೆ ಕಿಂಚಿತ್ರಂ ಕೇನ ತದ್ಭವೇತ್. ದ್ವಾದಶಿ ವ್ರತವನ್ನ ಕಡ್ಡಾಯವಾಗಿ ತಪಸ್ಸಿನಂತೆ ಆಚರಣೆ ಮಾಡಿದ್ದಾನೆ. ಆ ವ್ರತದ ಪ್ರಭಾವದಿಂದ ಇವನಿಗೆ ಇಷ್ಟೆಲ್ಲ ಬರ್ಲಿಕ್ಕೆ ಸಾಧ್ಯ. ನಾರಾಯಣಶ್ಚ ಚತುರ್ಮೂರ್ತಿ ಪರಾರ್ಥ್ಯಶ್ಚ ನ ಸಂಶಯ. ವೇದಗಳು ಅನ್ನುವಂತಹ 4 ಮೂರ್ತಿಗಳ ನಾರಾಯಣ ಶ್ರೇಷ್ಠನಾಗಿರುವಂಥವನು, ಅವನನ್ನು ಧ್ಯಾನ ಮಾಡಿದ್ದಾನೆ. ಆ ಭಗವಂತನ ಅನುಗ್ರಹದಿಂದ ಇಷ್ಟೊಂದು ಅವನಿಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಕೊನೆಗೊಂದು ಮಾತು ಹೇಳ್ತಾರೆ, ವರಾಹರೂಪಿ ತದ್ವಚ್ಚ ತೃತೀಯಾಂ ಪಶ್ಯ ವೈಷ್ಣವೀಂ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ವರಾಹದ್ವಾದಶಿ ವ್ರತವನ್ನು ಯಾರು ಆಚರಣೆ ಮಾಡ್ತಾರೋ ಅವರು ಈ ಲೋಕದಲ್ಲಿ ಸುಖವನ್ನ ಪಡಿತಾರೆ, ಅಂತ್ಯದಲ್ಲಿ ಭಗವಂತನ ಲೋಕವನ್ನೇ ಕುರಿತು ಹೋಗ್ತಾರೆ ಅಂತ ಹೇಳಿ ಬಹಳ ಸುಂದರವಾಗಿ ನಮಗೆ ವರಾಹ ಪುರಾಣದಲ್ಲಿ ಬಂದಿರುವಂತಹ ವರಾಹ ದ್ವಾದಶಿ ವ್ರತ, ವರಾಹ ಪುರಾಣದಲ್ಲೇ ಹೇಳಿದ್ದಾರೆ ವರಾಹ ದ್ವಾದಶಿ ವ್ರತ.